Hello children, let's begin today's lesson from 5th standard maths, chapter 8 fractions. Let's continue. In the today's class, let us learn about how to convert this improper fraction to the mixed number. Improper fraction anna mixed fraction ಗೆ ಯಾವ ತರ ಕನ್ವರ್ಟ್ ಮಾಡೋದು ಅಂತ ನೋಡೋಣ. So here let us take one example. ಸಿ ಇಂಪ್ರಾಪರ್ ಅಂದರೆ ಡಿನಾಮಿನೇಟರ್ ಚಿಕ್ಕದಿರುತ್ತೆ, ಕೆಳಗಿನ ನಂಬರ್ ಡಿನಾಮಿನೇಟರ್, ಮೇಲಿನ ನಂಬರ್ ನ್ಯೂಮರೇಟರ್. ಸೊ ಡಿನಾಮಿನೇಟರ್ ಚಿಕ್ಕದಿದ್ದಾಗ ಇದಕ್ಕೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಟು ಮಿಕ್ಸ್ಡ್ ಫ್ರ್ಯಾಕ್ಷನ್. ಯಾವ ಥರ ಕನ್ವರ್ಟ್ ಮಾಡಬೇಕು? ಸಿ 10/4 ಈಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಡಿವೈಡ್ ದಿಸ್ 10 by 4. ಸೊ 4 2s 8 ಆಗುತ್ತೆ. ಸೊ ರಿಮೈಂಡರ್ ವಿಲ್ ಬಿ 2. Okay, remainder will be 2. So this is a natural number, the whole number. So ಇಲ್ಲಿ ಏನು ಕೋಶೆಂಟ್ ಬರುತ್ತಲ್ಲ ಅದು 2 whole natural number ಆಗಿರ್ತದೆ. ಸೊ ಡಿನಾಮಿನೇಟರ್ ಏನಿರ್ತದೆ ಆ ಡಿನಾಮಿನೇಟರ್ ಕೆಳಗಿನೇ ಇರುತ್ತೆ. ಈ ರಿಮೈಂಡರ್ ಏನಿರುತ್ತಲ್ಲ ಅದು ನ್ಯೂಮರೇಟರ್ ಪ್ಲೇಸಲ್ಲಿ ಬರಬೇಕು. ಸೊ ದ ವೇ ಯು ಹ್ಯಾವ್ ಟು ರೈಟ್ ದಿಸ್ ವೇ ಆ್ಯಂಡ್ ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಟು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಈ ಥರ ಆಗುತ್ತೆ. ಇದನ್ನು ನಾವು ಏನು ಹೇಳ್ತೀವಿ? ಕನ್ವರ್ಟಿಂಗ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಟು ಮಿಕ್ಸ್ಡ್ ಫ್ರ್ಯಾಕ್ಷನ್. ಮತ್ತೊಮ್ಮೆ ಹೇಳ್ತೀನಿ, ಏನು ಕೋಶೆಂಟ್ ಬರುತ್ತಲ್ಲ ಅದು ನ್ಯಾಚುರಲ್ ನಂಬರ್, ದ ಹೋಲ್ ನಂಬರ್ ಆಗುತ್ತೆ. ಡಿವೈಡ್ ಮಾಡ್ತಿರಲ್ಲ ಅದು ಡಿವಿಡೆಂಡ್ ಆಗಿರುತ್ತೆ, ಇದು ಡಿವೈಡ್ ಮಾಡ್ತಿರಲ್ಲ ಡಿವೈಸರ್, ಅದು ನಿಮಗೆ ಡಿನಾಮಿನೇಟರ್ ಆಗುತ್ತೆ. ಆ್ಯಂಡ್ ದ ಕೋಶೆಂಟ್ ವಿಲ್ ಬಿ ರಿಮೈಂಡರ್ ವಿಲ್ ಬಿ ನ್ಯೂಮರೇಟರ್. ಈ ಥರ ನೀವು ಮಾಡಬೇಕಾಗತ್ತೆ ಇದು. ಓಕೆನಾ? ಈಗ ಇದು ಏನಾಗುತ್ತೆ, ಫರ್ದರ್ ನಿಮಗೆ ಮತ್ತು ಡಿವೈಡ್ ಆಗುತ್ತೆ. 2 1s 2 2s. ಅದಕ್ಕೆ ನಿಮ್ಗೆ ಆನ್ಸರ್ ಏನು ಬರುತ್ತೆ? 2 whole 1/2. ಈ ಥರ ಇದ್ರೆ ಆನ್ಸರ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ನಿಮ್ಮದು, ಇದಕ್ಕೊಂದು ಫಾರ್ಮುಲಾ ಇದೆ ನಿಮಗೆ. ಕೋಶೆಂಟ್, ಓಕೆನಾ? ಕೋಶೆಂಟ್ ರಿಮೈಂಡರ್ ಡಿವೈಡೆಡ್ ಬೈ ಡಿವಿಡೆಂಟ್, ಡಿವೈಸರ್ ಕೋಶೆಂಟ್ ಅಂದರೆ ಇದಕ್ಕೆ ನಾವು ಕೋಶೆಂಟ್ ಅಂತ ಹೇಳ್ತೀವಲ್ಲ, ಇದು ಏನಿದೆ ಡಿವೈಸರ್. ಸೊ ಡಿವೈಸರಿಗೆ ಡಿ, ನೆಕ್ಸ್ಟ್ ರಿಮೈಂಡರ್ ಆರ್. ಸೊ ಕೋಶೆಂಟ್ ದ ಹೋಲ್ ನಂಬರ್, ದ ನ್ಯಾಚುರಲ್ ನಂಬರ್, ನೆಕ್ಸ್ಟ್ ರಿಮೈಂಡರ್ ಡಿವೈಡೆಡ್ ಬೈ ಡಿವೈಸರ್. ಈ ನಂಬರಲ್ಲಿ ಫಾರ್ಮುಲಾ ಹಾಕಿದರೆ ನಿಮಗೆ ಬರುತ್ತೆ. ವಿದೌಟ್ ಫಾರ್ಮುಲಾ ಆಲ್ಸೋ ಯು ಕ್ಯಾನ್ ಜಸ್ಟ್ ವಾಟ್ ಇವರ್ ದ ಹೋಲ್ ನಂಬರ್ ಬರುತ್ತಲ್ಲ ಅದನ್ನು ಬರೆದು ರಿಮೈಂಡರ್ನ ಮೇಲೆ ಬರೆದು ಯಾವುದರಿಂದ ಡಿವೈಡ್ ಮಾಡ್ತಿರಲ್ಲ ಅದನ್ನೇ ಡಿನಾಮಿನೇಟರಿಗೆ ಬರೆದ್ರೆ ಮುಗ್ದು ಹೋಗುತ್ತೆ. ಸೊ ನೆಕ್ಸ್ಟ್ ಎಕ್ಸಸೈಸ್, ರೈಟ್ ದ ಇಂಪ್ರಾಪರ್ ಫ್ರ್ಯಾಕ್ಷನ್ ಟು ದಿ ಗಿವನ್ ನಂಬರ್ಸ್. ಇದು ನೋಡ್ಕೊಳ್ಳೋಣ. ಸೊ 4 5 6 7 8 9 ಶೇಡೆಡ್ ಪಾರ್ಟ್. ಒಂದೊಂದು ಪಾರ್ಟಲ್ಲಿ ಎಷ್ಟು? 1 2 3 4 ಡಿವೈಡೆಡ್ ಬೈ 4. ಸೊ ಹಿಯರ್ 1 2 3 4 ಶೇಡೆಡ್ ಪಾರ್ಟ್ ಎಷ್ಟಿದೆ? ಇದು 1 2 3 ಕೌಂಟ್ ಮಾಡಿ ಬರೆದ್ರೆ ಆಯಿತು. ನೆಕ್ಸ್ಟ್ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ, ಕೆಳಗಿನ ನಂಬರ್ ಚಿಕ್ಕದಿರುತ್ತೆ. ಕನ್ವರ್ಟ್ ದಿಸ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಟು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಮಾಡಬೇಕು. ಸೊ ಇದನ್ನು ನೀವು ನೋಡಿರಿ, 14 ಡಿವೈಡೆಡ್ ಬೈ 9 ಇದೆ. ಸೊ ಓಕೆನಾ? 14 ಡಿವೈಡೆಡ್ ಬೈ 9. ಸೊ ಯು ಹ್ಯಾವ್ ಟು ಡಿವೈಡ್ ದಿಸ್ 14 ಬೈ 9. ಸೊ 9 2s 18 ಆಗುತ್ತೆ. ಸೊ 9 1s 9 ಮೈನಸ್ ಮಾಡಬೇಕು. ನಾರ್ಮಲ್ ಡಿವಿಷನ್ 9 ಆದಮೇಲೆ 10 11 12 13 14 3 5. ಓಕೆನಾ? ಈಗೇನು ಮಾಡಬೇಕು? ಇದು ಹೋಲ್ ನಂಬರ್ ಆಗಿರ್ತದೆ 1. 9 ಆ್ಯಸ್ ಯೂಶುವಲ್ ಡಿವೈಡ್ ಮಾಡಿದ ಕೆಳಗೆ ಇರ್ತದೆ ಡಿನಾಮಿನೇಟರ್ ಆಗಿ. ಸೊ ರಿಮೈಂಡರ್ ವಿಲ್ ಬಿ 5. ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ನಿಮಗೆ ಕನ್ವರ್ಟ್ ಆಯಿತು. ದ ಸೇಮ್ ವೇ ನೀವು ಇದನ್ನೆಲ್ಲ ಅದೇ ಥರ ಮಾಡಬೇಕು. ಒನ್ ಮೋರ್ ಎಕ್ಸಾಂಪಲ್ ಹೇಳ್ತೀನಿ. 3 ಡಿವೈಡೆಡ್ ಬೈ 2. ಓಕೆನಾ? 3 ಡಿವೈಡೆಡ್ ಬೈ 2. 2 1s 2. ಒಂದು ರಿಮೈಂಡರ್ ಉಳಿತು. ಸೊ ಕೋಶೆಂಟ್ ಏನಿದೆ ಅದು ಹೋಲ್ ನಂಬರ್ ಆಗುತ್ತೆ. ಏನು ಡಿವೈಡ್ ಮಾಡ್ತಿರಲ್ಲ ಇಲ್ಲೇ, ಅದು ಯಾವಾಗಲೂ ಇಲ್ಲೇ ಇರುತ್ತೆ. ರಿಮೈಂಡರ್ ಏನು ಉಳಿಯುತ್ತೆ ಅದಕ್ಕೆ ಹಾಕಿದ್ರೆ ಆಯಿತು. ಸೊ ಯು ಹ್ಯಾವ್ ಕನ್ವರ್ಟೆಡ್ ದಿಸ್ ನೌ ಇಂಟು ಮಿಕ್ಸ್ಡ್ ಫ್ರ್ಯಾಕ್ಷನ್. ದ ಸೇಮ್ ವೇ ಯು ಹ್ಯಾವ್ ಟು ಟ್ರೈ ದಿಸ್. ಎಲ್ಲ ಸೇಮ್ ಇದೆ. ಇದನ್ನು ಕೆಳಗಿನ ನಂಬರಿಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ಸ್. ಸೊ ನೆಕ್ಸ್ಟ್ ನಾವು ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಟು ಇಂಪ್ರಾಪರ್ ಫ್ರ್ಯಾಕ್ಷನ್. ಈಗ ನಾವು ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ಯಾವ ಥರ ಮಾಡಬೇಕು ಅಂತ. ಸೊ ನೋಡಿರಿ, ಇಲ್ಲಿ ಹೇಳ್ಕೊಡ್ತೀನಿ.
ಸೊ 7 ದ ಹೋಲ್ ನಂಬರ್, ದ ನ್ಯಾಚುರಲ್ ನಂಬರ್ ಡಿವೈಡೆಡ್ ಬೈ 3. ಈ ಮೆಥಡ್ ಏನು ಗೊತ್ತಾ ಇದಕ್ಕೆ, ಇದೆರಡು ಮಲ್ಟಿಪ್ಲೈ ಮಾಡಬೇಕು, ಇದು ಪ್ಲಸ್ ಮಾಡಬೇಕು. ನಾನು ಹೇಳ್ತೀನಿ ನೋಡ್ರಿ, 7 ಮಲ್ಟಿಪ್ಲೈಡ್ ಬೈ 8, ದೀಸ್ ಟು ಯು ಹ್ಯಾವ್ ಟು ಮಲ್ಟಿಪ್ಲೈ, ಪ್ಲಸ್ 3, ಈ ನಂಬರನ್ನು ಪ್ಲಸ್ ಮಾಡಬೇಕು. ಆನಂತರ ಕೆಳಗೇನಿದೆ ನಿಮಗೆ ಅದೇ ಹೋಲ್ ಆಗಿರ್ತದೆ. ಓಕೆನಾ, 8ಗೆ 8. ಸೊ 8 7s ಮಲ್ಟಿಪ್ಲೈ ಮಾಡಬೇಕಲ್ಲ, 8 7s 56 ಪ್ಲಸ್ 3 ಡಿವೈಡೆಡ್ ಬೈ 8, ಕೆಳಗೆ 8 ಇದೆಯಲ್ಲ, ಡಿವೈಡೆಡ್ ಬೈ 8. ಸೊ 56 57 58 59, 59 ಬೈ 8. ಸಿಂಪಲ್. ಒನ್ ಮೋರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು. 10 ಹೋಲ್ ನಂಬರ್ 1/4, ಇದೆರಡು ನಿಮ್ಗೇನು ಹೇಳಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ 10 ಇಂಟು 4 ಪ್ಲಸ್ 1 ಡಿವೈಡೆಡ್ ಬೈ 4. ನೆಕ್ಸ್ಟ್ 10 4s 40, 40 ಪ್ಲಸ್ 1 ಡಿವೈಡೆಡ್ ಬೈ 4, ಇದೇನಾಯಿತು 41 ಡಿವೈಡೆಡ್ ಬೈ 4. ಇದೆರಡು ಮಲ್ಟಿಪ್ಲೈ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ದ ಸೇಮ್ ವೇ ಯು ಹ್ಯಾವ್ ಟು ಟ್ರೈ ದಿಸ್. ಎಲ್ಲದು ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಪ್ಲಸ್ ಮಾಡಬೇಕು. ಸೊ 4 9s ಮಲ್ಟಿಪ್ಲೈ ಮಾಡಿದ ಕೂಡ ಆನ್ಸರ್ ಬಂದಿರ್ತದೆ. ಸೊ ಯು ಹ್ಯಾವ್ ಟು ಟ್ರೈ ಆಲ್ ದಿಸ್ ಸಮ್ ಸೇಮ್ ವೇ. ಅರ್ಥ ಆಯ್ತಲ್ಲ? ದಿಸ್ ಈಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ 7 4s 28 ಪ್ಲಸ್ ಯು ಹ್ಯಾವ್ ಟು ಆ್ಯಡ್ ಇಟ್ 30. ಕೆಳಗಿನ ಡಿನಾಮಿನೇಟರ್ ಸೇಮ್ ಇರುತ್ತೆ. ಹಿಯರ್ ಅಗೇನ್ ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಪ್ರಾಪರ್ ಟು ಮಿಕ್ಸ್ಡ್ ಫ್ರ್ಯಾಕ್ಷನ್. ಮತ್ತು ಇಂಪ್ರಾಪರ್ ಥರನೇ ಮಾಡಿ ಕನ್ವರ್ಟ್ ಮಾಡಿ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಮಾಡಬೇಕು. ಕೋಶೆಂಟ್ ಬಂದಿದ್ದು ಹೋಲ್ ನಂಬರ್ ಆಗಿರ್ತದೆ, ರಿಮೈಂಡರ್ ಬಂದಿದ್ದು ನ್ಯೂಮರೇಟರ್ ಆಗಿರ್ತದೆ. ಯಾವುದ್ರಿಂದ ಡಿವೈಡ್ ಮಾಡಿರ್ತೀರಿ ಅದು ಕೆಳಗೆ ಡಿನಾಮಿನೇಟರ್ ಆಗಿರ್ತದೆ. ಸೊ ನೀವು ಇಲ್ಲಿ ಮಾಡಿದ್ದೀರಲ್ಲ, ಇದೇ ಥರ ದೇ ಹ್ಯಾವ್ ಗಿವನ್ ಸಮ್ ಮೋರ್ ಪ್ರಾಬ್ಲಮ್ಸ್. ಜಸ್ಟ್ ಟ್ರೈ ಯುವರ್ ಸೆಲ್ಫ್. ನೆಕ್ಸ್ಟ್ ನಿಮಗೆ ಕಂಪ್ಯಾರಿಸನ್ ಇದೆ. ಯು ಹ್ಯಾವ್ ಟು ಕಂಪೇರ್ ದಿಸ್ ಫ್ರ್ಯಾಕ್ಷನ್ಸ್ ಯೂಸಿಂಗ್ ದ ಗ್ರೇಟರ್ ಸೈನ್, ಸ್ಮಾಲರ್ ಸೈನ್ ಆರ್ ಈಕ್ವಲ್ ಸಿಂಬಲ್ಸ್. ಸೊ ಇನ್ ದ ಕ್ಲಾಸ್, ಲಾಸ್ಟ್ ಕ್ಲಾಸ್ ಐ ಹ್ಯಾವ್ ಟೋಲ್ಡ್ ಯು, ಈ ಥರ ಕಂಪ್ಯಾರಿಸನ್ ಮಾಡಬೇಕಿದ್ರೆ ಕೆಳಗಿನ ಸೇಮ್ ನಂಬರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವ ನಾನು ನಿಮಗೆ. ಗ್ರೇಟರ್ ಸೈನ್, ಸ್ಮಾಲರ್ ಸೈನ್ ಇಲ್ಲಿ ನೋಡಿ. ಸೊ ಡಿನಾಮಿನೇಟರ್ ಸೇಮ್ ಇದ್ದರೆ ಮೇಲಿನ ನಂಬರು ದೊಡ್ಡದಿರಬೇಕು ಅಂತ ಹೇಳಿದ್ದು. ಮೇಲಿನ ನಂಬರ್ ದೊಡ್ಡದಿರೋ ಕಡೆ ಗ್ರೇಟರ್ ಸೈನ್ ಆಗಬೇಕು. ಡಿನಾಮಿನೇಟರ್ ಸೇಮ್ ಇದ್ದಾಗ, ನ್ಯೂಮರೇಟರ್ ಸೇಮ್ ಇದ್ದಾಗ, ಮೇಲಿನ ನಂಬರ್ ಸೇಮ್ ಇದ್ದಾಗ ಕೆಳಗಿನ ನಂಬರ್ ಚಿಕ್ಕದಾಗಿ ತೊಗೊಳ್ಬೇಕು ಅಂತ ಹೇಳಿ. ಬಟ್ ಹಿಯರ್ ನಿಮಗೇನಿದೆ, ಇಲ್ಲಿ ಮೇಲಿನ ನಂಬರು ಸೇಮ್ ಇಲ್ಲ, ಕೆಳಗಿನ ನಂಬರು ಸೇಮ್ ಇಲ್ಲ. ಬಟ್ ಆಲ್ಸೋ ಯು ಹ್ಯಾವ್ ಟು ಪುಟ್ ದ ಗ್ರೇಟರ್ ಆ್ಯಂಡ್ ಸ್ಮಾಲರ್ ಸೈನ್. ಈ ಥರ ಇದ್ದಾಗ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಜಸ್ಟ್ ಟೇಕ್ ಔಟ್ ದ LCM. I'll teach you. So this kind of sums how you have to do. Just let me write the sum. 5 by 6 and 4 by 9. ಇದು ಸಮ್ ಇದೆ. ಇದು ಯಾವುದು ಡಿನಾಮಿನೇಟರ್ ಸೇಮ್ ಇಲ್ಲ, ನ್ಯೂಮರೇಟರ್ ಸೇಮ್ ಇಲ್ಲ. At this time you have to take the LCM. In the last previous lesson LCM ತೆಗೆಯೋದು ಹೇಳಿದ್ನಲ್ಲ, 6 ಮತ್ತು 9ನ LCM ತೆಗಿಬೇಕು. ಸೊ ಮೊದಲು ಸ್ಮಾಲರ್ ನಂಬರಿಂದ ಹೋಗಬೇಕು. 2 2 3s 6, ಇದು ಯಾವುದಕ್ಕೂ ಹೋಗಲ್ಲ, ಆ್ಯಸ್ ಇಟ್ ಈಸ್ ಯು ರೈಟ್ ಡೌನ್. ನೆಕ್ಸ್ಟ್ 3 3s 3 1s 3 3s, ನೆಕ್ಸ್ಟ್ 3 1s. ಸೊ LCM ಈಸ್ 2 multiplied by 3 multiplied by 3. ಸೊ 3 3s 9 9 2s 18. ಸೊ 18 LCM ಇದೆ. ನಿಮಗೆ ಇಲ್ಲಿ ATM LCM ಬೇಕು ಅಂದರೆ ನೀವೇನು ಮಾಡಬೇಕು, ಸೇಮ್ ನಂಬರ್ ಬರ್ಕೋತೀರ. 5 by 6. 6 ಎಷ್ಟು 18? 6 ಎಷ್ಟು 18? 6 3s 18. 18 ನಮಗೆ LCM ಬಂದಿರಲ್ಲ. ಇದನ್ನೇ ಸೇಮ್ ನೀವು ಮೇಲೂ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಏನಿದೆ, ಆ್ಯಂಡಿಗೆ ಆ್ಯಂಡ್ ಬರೀತೀರಾ. ನೆಕ್ಸ್ಟ್ 4 by 9. ಸೊ 9 ಎಷ್ಟು 18? 9 2s. ಸೊ 2ಗೆ 2 ಬರೀತೀರಾ. ಸೊ 5 3s 15, 6 3s 18, ನೆಕ್ಸ್ಟ್ 4 2s 8, 9 2s 18. ಸೊ 18 18. ಈಗ ಕೆಳಗೆ ಎರಡು ನಂಬರು ಡಿನಾಮಿನೇಟರ್ 18 18, ಕೆಳಗೆ ಎರಡೂ ನಂಬರ್ 18 18 ಇದ್ದಾಗ ಮೇಲಿನ ಬಿಗ್ ನಂಬರ್ ನೋಡಬೇಕು. ಸೊ ಏನು ಸೈನ್ ಬರುತ್ತೆ? ಸೊ ಜಸ್ಟ್ ನೀವು ಡಿನಾಮಿನೇಟರ್ ಸೇಮ್ ಇರೋದಕ್ಕೆ LCM ತೆಗೆದು ಕನ್ವರ್ಟ್ ಮಾಡಿ ಈ ಥರ ಮಾಡ್ಬೋದು. ಸೊ ಒನ್ ಮೂರ್ ಸಮ್ ನಿಮಗೆ ಹೇಳ್ಕೊಡ್ತೀನಿ. ಲೆಟ್ ಅಸ್ ಟೇಕ್ ದಿಸ್ ಒನ್.
So 2 by 9 and 1 upon 4. So 9 and 4 in LCM ತೆಗೆಯೋದು 2 9ಗೆ ಬರ್ತದೆ 2 2s, next 2 1s, next 3 3s, 3 1s. So 2 multiplied by 2 multiplied by 3 multiplied by 3, 3 3s are 9, 9 2s are 18, ಓಕೆನಾ. 18 2s are 36. ಸೊ 36 ಬರ್ತದೆ. ಸೊ 2 by 9, 9 ಎಷ್ಟು 36? 9 4s are 36, 4 multiplied by 4 and 1 upon 4. 4 ಎಷ್ಟು 36? 4 9s are 36 by 9. So 4 2s are 8, 9 4s are 36. ಇಲ್ಲೇನು ಬರ್ತದೆ? 9 1s are 9, 4 9s are 36. ಈಗ ಕಾಮನ್ ಆಯಿತು ಕೆಳಗೆ ಡಿನಾಮಿನೇಟರ್. ಬಿಗ್ಗರ್ ನಂಬರ್ ಯಾವುದು ಅಲ್ಲಿ ಸೈನ್ ಹಾಕಬೇಕು, ಓಕೆನಾ. ಸೊ ದಿಸ್ ವೇ ಇದು ಮಾಡಿದ್ರೆ ಆಯಿತು, ಈಸಿ ಇದೆ. ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಅರೇಂಜ್ ದಿಸ್ ಫ್ರ್ಯಾಕ್ಷನ್ ಇನ್ ದ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಅರೇಂಜನ್ನು ಮಾಡಬೇಕು, ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರಲ್ಲಿ ಮಾಡಬೇಕು. ಅದಕ್ಕೂ ನೀವೇನು ಮಾಡಬೇಕು, ಎಲ್ಲದಕ್ಕೂ ಮತ್ತೆ ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಒಂದು ಸಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ 3 by 5, 2 by 10, 1 by 2 ಇದರದಷ್ಟು ಎಲ್ ಸಿ ಎಮ್ ತೆಗಿಬೇಕು. ಸೊ 5 10 2, ಓಕೆನಾ. 2 5s, 5ಗೆ 5 ಹೋಗಲ್ಲ, ಅಲ್ಲೇ ಸೇಮ್ ಬರೀಬೇಕು. 2 1s are 2, ನೆಕ್ಸ್ಟ್ 5 1s are 5 1s. ಸೊ 2 multiplied by 5 is equal to 10. 10 ಎಲ್ ಸಿ ಎಮ್ ಬಂತಾ. ಸೊ 3 by 5, 5 ಎಷ್ಟು 10? 5 2s are 10, 2ನೇ ಬರ್ಕೊಳ್ಬೇಕು. ನೆಕ್ಸ್ಟ್ ನಿಮ್ಗೇನು ಬರುತ್ತೆ? 2 by 10 ತೊಗೋತೀರ. 10 ಎಷ್ಟು 10? 10 1s are 10, ಸೇಮ್ 1. ನೆಕ್ಸ್ಟ್ 1 by 2, 2 ಎಷ್ಟು 2 5s are 10, ನೆಕ್ಸ್ಟ್ 5. 3 2s are 6, 5 2s are 10, 2 1s are 2, 10 1s are 10, 1 5s are 5, 2 5s are 10. ಈಗೆಲ್ಲ ಡಿನಾಮಿನೇಟರ್ ಸೇಮ್ ಆಯಿತು. ಡಿನಾಮಿನೇಟರ್ ಸೇಮ್ ಆದಾಗ ನಾನೇನು ಹೇಳಿದ್ದೀನಿ, ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಯಾವ ಥರ ಮಾಡಬೇಕು ಈಗ. ಸೊ ಸೇಮ್ ಇದ್ದಾಗ ಚಿಕ್ಕ ನಂಬರ್ ಹಂಗೆ ಅಸೆಂಡಿಂಗ್ ಆರ್ಡರ್ ಚಿಕ್ಕ ನಂಬರಿಂದ 2 by 10 ಫಸ್ಟ್, ನೆಕ್ಸ್ಟ್ 5 by 10, ನೆಕ್ಸ್ಟ್ 6 by 10. ಈಗ ಇದು ನಿಮಗೆ ಇದು ಇಲ್ಲಿಂದ ಆಯಿತು. ಸಮ್ ಏನಿದೆ, ಸಮ್ಮನ್ನು ಅರೇಂಜ್ ಮಾಡೋಕ್ಕೆ ಹೇಳಿದಾರಲ್ವಾ. ಸಮ್ಮಲ್ಲಿ ಯಾವುದು ಫಸ್ಟ್ ಬರುತ್ತೆ? 2 by 10. ಸೊ 2 by 10 ಫಸ್ಟ್ ಬರುತ್ತೆ. ಆನಂತರ 5 by 10, 5 by 10 ಯಾವ್ದು ಬರುತ್ತೆ? ಇದು ಇಲ್ಲಿ ಕಂಪೇರ್ ಮಾಡಿಕೊಂಡು ಅದನ್ನು ನೋಡ್ಕೊಂಡು ಬರಬೇಕು. ನೆಕ್ಸ್ಟ್ ಇದು ಯಾವ್ದು ನಂಬರ್ ಬರುತ್ತೆ, ಇದೇ ನಂಬರ್ ಬರ್ಕೊಂಡು ಅಸೆಂಡಿಂಗ್ ಆರ್ಡರಲ್ಲಿ ಬರಬೇಕು. ಸೇಮ್ ವೇ ಇದನ್ನು ಉಲ್ಟಾ ಮಾಡಿದ್ರೆ ಡಿಸೆಂಡಿಂಗ್ ಆರ್ಡರ್ ಆಗುತ್ತೆ. ಡಿಸೆಂಡಿಂಗ್ ಆರ್ಡರ್ ಉಲ್ಟಾ ಬರೆಯೋದು. 6 by 10, 5 by 10, 2 by 10 ಈ ಥರ ಬರೆದ್ರೆ ಇದು ಸಮ್. ಸೇಮ್ ನೀವು ಇದನ್ನು ಮತ್ತು 2 3 ಸಮ್ ಇದೆ. ಯು ಜಸ್ಟ್ ಟ್ರೈ ಯುವರ್ ಸೆಲ್ಫ್. ಎಲ್ ಸಿ ಎಮ್ ತೆಗೀರಿ. ಎಲ್ ಸಿ ಎಮ್ ತೆಗೆದು ಕೂಡಲೇ ಎಲ್ಲ ಡಿನಾಮಿನೇಟರ್ ಸೇಮ್ ಇರುತ್ತೆ. ಚಿಕ್ಕ ನಂಬರಿಂದ ಮೇಲಿನ ನಂಬರ್ ತನಕ ಬರೆದ್ರೆ ಯು ವಿಲ್ ಫೈಂಡ್ ದಿ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಸೊ ಹೋಪ್ ಟಿಲ್ ಹಿಯರ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್ ಚಾಪ್ಟರ್ comparing orders and how to convert this mixed fraction to improper fraction and how to convert improper fraction to mixed fraction. Anantara symbols, ಯಾವ symbols, greater and smaller symbols and ascending and descending order. Hope you have understood this lesson. Thank you children.